ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1 ಅಧ್ಯಾಯ 1ರಲ್ಲಿರುವಂತಹ ಅಧ್ಯಾಯ 1 ಅದರ ಹೆಸರು ನಮ್ಮ ಸುತ್ತಮುತ್ತಲಿನ ದೊಡ್ಡ ಸಂಖ್ಯೆಗಳು. ಓಕೆ, ಸೊ ಇದರ ಒಂದು ಲಾಸ್ಟ್ ಎಕ್ಸರ್ಸೈಸ್ ಕಂಡು ಹಿಡಿರಿ. ಪೇಜ್ ನಂಬರ್ 20ರಲ್ಲಿದೆ. ಸೊ ಬನ್ನಿ ನೋಡೋಣ. ನನ್ನ ಹಿಂದಿನ ವಿಡಿಯೋಸ್ಗಳು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಅದ್ರ ಮೂಲಕ ನೀವು ನೋಡಬಹುದು. ಸೊ ಬನ್ನಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. 10 ಅಂಕಿಗಳ ಒಂದು ಸಂಖ್ಯೆಯನ್ನು ಸೃಜಿಸಲು 0ಯಿಂದ 9ರವರೆಗಿನ ಎಲ್ಲಾ ಅಂಕಿಗಳನ್ನು ಒಂದು ಬಾರಿ ಮಾತ್ರ ಬಳಸಿ. ಮೊದಲ ಅಂಕಿ 0 ಆಗಬಾರ್ದು. ಹೌದು, ಮೊದಲ ಅಂಕಿ 0 ಆಯ್ತು ಅಂತ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಅದು 9 ಅಂಕಿ ಆಯ್ತು. ಇಲ್ಲಿ ಬರ್ದಿದ್ದೀನಿ ನಾನು 10 ಅಂಕಿಗಳು 1ರಿಂದ 0ವರೆಗೆ. ಇದೇ 0 ಒಂದು ವೇಳೆ ಮುಂದೆ ಹಾಕಿದ್ವಿ ಅಂತ ಅಂದ್ರೆ ಏನಾಗತ್ತಪ್ಪ ಅಂತ ಅಂದ್ರೆ ಇಲ್ಲಿ 2ರ ಮುಂದೆ ಹಾಕಿದೀನಿ, 1 ಅಂಕಿ ಆಯ್ತಷ್ಟೇ, ಹೌದಲ್ವಾ? 2 ಅಂತ ಹೇಳ್ತೀವಿ. ಅದೇ 2ರ ಅನಂತರ ಓದಿದ್ರೆ ಅದು 20 ಆಗುತ್ತೆ. ಸೊ ಅದಕ್ಕೋಸ್ಕರ ರಿಪೀಟ್ ಆಗಬಾರ್ದಂತೆ ಕಂಡೀಷನ್, ಮತ್ತೆ 0 ಅನ್ನೋದು ಮುಂದೆ ಇರಬಾರ್ದಂತೆ. ಓಕೆ, ನಾನು 1ರಿಂದ 0ವರೆಗೆ 10 ಅಂಕಿಗಳನ್ನ ತಗೊಂಡಿದ್ದೀನಿ. ಸೊ ಬನ್ನಿ, ಇಲ್ಲಿ ಮೊದಲ ಒಂದು ಕಂಡೀಷನ್ ಏನ್ ಕೊಟ್ಟಿದ್ದಾರೆ, 5ರ ಅತಿ ದೊಡ್ಡ ಗುಣಕ. 5ರ ಅತಿ ದೊಡ್ಡ ಗುಣಕ ಅಂತ ಅಂದ್ರೆ ನಮಗ್ ಗೊತ್ತುಂಟು ಏನಂತ ಹೇಳ್ಬಿಟ್ಟು, ಬಿಡಿ ಸ್ಥಾನದಲ್ಲಿ ಇಲ್ಲ 0 ಇರಬೇಕು, ಇಲ್ಲ 5 ಇರಬೇಕು. 5ರ ಒಂದು ವಾಚ್ಯತೆಯ ನಿಯಮ ಗೊತ್ತು ನಮಗೆ, 0 ಮತ್ತೆ 5. ಸೊ ಬನ್ನಿ, ಅತಿ ದೊಡ್ಡ ಸಂಖ್ಯೆ ಅಂದಾಗ 90, 8, 7, 6, 5, 4, 3, 2, 1, 0 ಸಾಕು. ಇದೇ ಅತಿ ದೊಡ್ಡ 5ರ ಗುಣಕವನ್ನ ಹೊಂದಿರುವಂತಹ ಒಂದು ಸಂಖ್ಯೆ ಆಗಿದೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ 2ನೇ ಬಿ ಯಲ್ಲಿರುವಂತಹ ಪ್ರಶ್ನೆ ನೋಡೋಣ. ಅತಿ ಕನಿಷ್ಠ ಸಮಸಂಖ್ಯೆ. ಕನಿಷ್ಠ ಅಂದ ತಕ್ಷಣ ಚಿಕ್ಕದಲ್ವಾ, ಇದು ಎ, ಇದು ಬಿ. ಕನಿಷ್ಠ ಅಂದ ತಕ್ಷಣ ನಾವೇನ್ ಮಾಡೋಣ, ಸಮಸಂಖ್ಯೆ ಅಂತ ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನಿರ್ಬೇಕು, 2, 4, 6, 8, 0 ಅಲ್ವಾ? ಬಿಡಿ ಸ್ಥಾನದಲ್ಲಿ ಇದ್ದಿದ್ರೆ ಅದನ್ನ ನಾವು ಸಮಸಂಖ್ಯೆ ಅಂತ ಹೇಳ್ಬಿಟ್ಟು, ಈವನ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಅತಿ ಚಿಕ್ಕ ಸಂಖ್ಯೆ ಅಂದಾಗ ನಾವು 0ಯಿಂದ ಸ್ಟಾರ್ಟ್ ಮಾಡಿದ್ರೆ ಮುಂಚೆನೆ ಹೇಳಿದೀವಿ ಏನೋ 0 ಮೊದಲಿರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗ್ಬಿಟ್ಟು ಒಂದು ಚಿಕ್ಕ ಸಂಖ್ಯೆ ಬರ್ತದೆ, ಅದಾದ್ಮೇಲೆ 0 ಹಾಕೋಣ, ಆವಾಗ ಅದಕ್ಕೆ ಬೆಲೆ ಇರುತ್ತೆ. ಓಕೆ, 2, 3, 4, 5, 6, 7, 8, 9 ಬರೀತೀನಿ ಅನ್ಕೊಳ್ರಿ. 9 ಒಂದ್ ವೇಳೆ ಬಿಡಿ ಸ್ಥಾನದಲ್ಲಿ ಬಂತು ಅಂತ ಅಂದ್ರೆ ಸೊ ಅದು ಸಮಸಂಖ್ಯೆ ಆಗಲ್ಲ. ಹಾಗಾಗ್ಬಿಟ್ಟು ಇಲ್ಲಿ 2 ನಂಬರ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟು 98ನ ಮಾಡ್ತೀನಿ. ಇದು ಒಂದು ಸಮಸಂಖ್ಯೆ. ಹಾಗಂತ ಹೇಳ್ಬಿಟ್ಟು ನಾವು ಇದನ್ನು ಸಹ ಚೇಂಜ್ ಮಾಡಿದ್ವಿ ಅಂದ್ರೆ ಇಲ್ಲಿ 978 ಆಗುತ್ತೆ. ಸೊ ಇದೇ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ಓಕೆ, ನೆಕ್ಸ್ಟ್ 2ನೇ ಪ್ರಶ್ನೆಯನ್ನ ನೋಡೋಣ. 10, 30, 285. ಈ ಸಂಖ್ಯೆ ಪದಗಳಲ್ಲಿ 10,30,285. ಇದರಲ್ಲಿ 43 ಅಕ್ಷರಗಳಿವೆ. ಹೇಗೆ 43 ಅಕ್ಷರಗಳಿವೆ? ನೀವು ಕೇಳ್ಬೋದು, ಹೇಗೆ 43 ಅಕ್ಷರಗಳಿವೆ? ಇಲ್ಲೆಲ್ಲ ಎಣಿಸ್ಕೊಂಡು ನೋಡಿದ್ರೆ ನಾವು 1, 2, 3, 4. ಸೊ ಇದನ್ನ ಯಾವ ರೀತಿಯಾಗಿ ತಗೊಂಡಿದ್ದಾರೆ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿರುವಂತಹ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಸೇಮ್ ಕ್ವಶನ್ ಅನ್ನ ಕಾಪಿ ಮಾಡಿದ್ದಾರೆ. ಹಾಗಾಗ್ಬಿಟ್ಟು 43 ಅಕ್ಷರ ಅಂತ ಹೇಳಿದ್ದಾರೆ. 10,30,285 ಅಂತ ತಗೊಂಡಿದ್ದಾರೆ. ಓಕೆ, ಹಾಗಾಗ್ಬಿಟ್ಟು ನಾವೀಗ 10 lakh ಅಂತ ಹೇಳ್ಬಿಟ್ಟು ಎಲ್ಲ ಬರ್ಕೊಂಡು ಹೋದ್ರೆ ಅಲ್ಲಿ 43 ಅಕ್ಷರಗಳು ಇರೋದು ನಿಜ. ಗರಿಷ್ಠ ಸಂಖ್ಯೆ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನು ಹೆಸರಿಸಿ. ಇದು ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ಇದು ಆಕ್ಚುಲಿ ಇರೋದೇ ಇಂಗ್ಲಿಷ್ ಅಲ್ಲಿ ಇರುವಂತಹ ಒಂದು ಪ್ರಶ್ನೆ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ. ಹಾಗಾಗ್ಬಿಟ್ಟು ಇಲ್ಲಿ ಅಂಕಿಗಳನ್ನ ನಾವು ಕೌಂಟ್ ಮಾಡಬಹುದು. ಓಕೆ ಫೈನ್. ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಬನ್ನಿ. ಸೊ ಇಲ್ಲಿ 1 3 ಇದೆ ಅಕ್ಷರ ಅಲ್ವಾ? ನೆಕ್ಸ್ಟ್ 2, 1, 2, 3 ಲೆಟರ್ಸ್ ಎಷ್ಟಿದೆ? 3. 3 ಯಲ್ಲಿ 5. ಈ ರೀತಿಯಾಗಿ 10 ವರೆಗೆ ನೋಡಿದಾಗ ಇದಾಗುತ್ತೆ. ಸೊ ಹಾಗಾಗ್ಬಿಟ್ಟು ಹೆಚ್ಚು ಅಂಕಿ ಇರುವ ಸಂಖ್ಯೆ ಯಾವುದು ಅಂದ್ರೆ 3 5 ಇದೆ, 7 5 ಇದೆ, 8 5 ಇದೆ. ಆದ್ರೆ ಮತ್ತೆ ನಾವು 70 80 ಅಂತ ಹೇಳ್ತೀವಲ್ಲ, ಅವಾಗ ಎಷ್ಟಿದೆ ನೋಡೋಣ. 30 ಅಂದ ತಕ್ಷಣ 6 ಆಗುತ್ತೆ, 70 ಅಂದ್ರೆ 7 ಆಗುತ್ತೆ, 80 ಅಂದ್ರೆ 6 ಆಗುತ್ತೆ. ಹಾಗಾಗ್ಬಿಟ್ಟು ಅತಿ ದೊಡ್ಡ ಹೆಚ್ಚು ಅಕ್ಷರ ಇರುವ ಸಂಖ್ಯೆ ಅಂತ ಅಂದ್ರೆ 77. ಕನ್ನಡದಲ್ಲ, 70 ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. 70,77,777. ಓಕೆ, ಯಾಕೆ ಅಂತ ಅಂದ್ರೆ ಅಲ್ಲೇ ಹೆಚ್ಚು ಅಂಕಿಗಳು ಬರೋದು, ಕಡಿಮೆ ಅಂತ ಅಂದ್ರೆ ಇಲ್ಲಿ 60 ಅಂಕಿಗಳು ಬರುತ್ತೆ, 60 ಲೆಟರ್ಸ್ಗಳು ಬರುತ್ತೆ. ಓಕೆ ಫೈನ್. ಓಕೆ, ಇಲ್ಲಿ ಬರೀತೀನಿ. 77,77,777 ಇಂಗ್ಲಿಷ್ ಅಲ್ಲಿ ಮಾಡಿರೋದು. 77,77,777. ಇನ್ನು ಚೇಂಜ್ ಮಾಡ್ಬೋದು. ಹೌದು, ಇನ್ನು ಚೇಂಜ್ ಮಾಡ್ಬೋದು. ಎಲ್ಲೆಲ್ಲಿ 7 ಬಂದಿದೆಯಲ್ವಾ ಲಾಸ್ಟ್ ಅಲ್ಲ, ಅಲ್ಲಿ ನಾವು 3 ಅಥವಾ 8 ಅನ್ನ ಮಾಡ್ಬೋದು. ಯಾಕೆಂದ್ರೆ 30 ಬರಲ್ಲ, 3 ಬರುತ್ತಲ್ವಾ. 3 ಎಲ್ಲೂ 5 ಲೆಟರ್ಸ್ ಇರೋದು. 73,73,770
ಓಕೆ ಫೈನ್. ನೆಕ್ಸ್ಟ್ ಅಲ್ಲಿ ಗರಿಷ್ಠ ಸಂಖ್ಯೆ ಅಂತಾನೆ ಕೊಟ್ಟಿರೋದು, ಅದರೊಳಗಡೆ ಇದೇ ಗರಿಷ್ಠ ಸಂಖ್ಯೆ ಆಗುತ್ತೆ. ಸೊ ಬನ್ನಿ ನೋಡೋಣ. ನೆಕ್ಸ್ಟ್, ಯಾವುದೇ ಎರಡು ಅಂಕಿಗಳನ್ನ ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಯ ಒಂದು ಸಂಖ್ಯೆಯನ್ನು ಬರೆಯಿರಿ. ಅಂತಹ ಎಷ್ಟು ಸಂಖ್ಯೆಗಳಿವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಸಿಂಪಲ್. ಏನಂತ ಹೇಳ್ಬಿಟ್ಟು ನಾವು 1 2 3 ಬರೀತೀವಾ? ಸೊ ಅದನ್ನ ಇಂಟರ್ಚೇಂಜ್ ಮಾಡೋಣ. ಯಾವ್ದಾದ್ರು 2 ಅಂಕಿಗಳನ್ನಷ್ಟೇ ಚೇಂಜ್ ಮಾಡಕ್ ಸಾಧ್ಯ ಇದೆಯಂತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದನ್ನ ಬಿಡಿ, 1 ರಿಂದ 9 ಅಂಕಿಗಳು ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ಯಾವ್ದನ್ನ ಚೇಂಜ್ ಮಾಡಿದ್ರೆ ದೊಡ್ಡ ನಂಬರ್ ಸಿಗತ್ತೆ ಅಂದ್ರೆ ಇವೆರಡನ್ನು ಚೇಂಜ್ ಮಾಡಿ. ಆವಾಗ ಏನಾಗತ್ತಪ್ಪ ಅಂತಂದ್ರೆ ಎಷ್ಟಾಗತ್ತೆ? 92 ಕೋಟಿ ಆಗತ್ತೆ. ಅದನ್ನ ಬಿಟ್ಟು ನೀವು ಯಾವುದೇ ನಂಬರ್ ಅನ್ನ ಇಲ್ಲಿ ಹಾಕಕ್ ಹೋದ್ರು ಸಹ ಅದು 80 ಕೋಟಿ, 70 ಕೋಟಿ, 60 ಕೋಟಿ. ಸೊ ಹಾಗಾಗ್ಬಿಟ್ಟು ಹೈಯೆಸ್ಟ್ ಅಂತ ಅಂದ್ರೆ 90 ಕೋಟಿ. ನಾವೇನ್ ಮಾಡೋಣ? 90 ಮತ್ತೆ ಬೇರೆ ನಂಬರ್ಸ್ ಅನ್ನ ನಾವು ಮಾಡೋ ಹಾಗಿಲ್ಲ. 2 3 4 5 6 7 8 1. ಓಕೆ ಫೈನ್. ಇದೆ ದೊಡ್ಡದು 92 ಕೋಟಿ 34,56,781 ಬಂತು. ಸೊ ಬನ್ನಿ ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇದಿಷ್ಟು ಸಂಖ್ಯೆ ಕೊಡಿದಾನೆ. ಇದು ಕಂಪ್ಲೀಟ್ ಆಗಿರುವಂತ ಸಂಖ್ಯೆ. ಅದು ಎಷ್ಟು ಅಂತ ಹೇಳ್ಬಿಟ್ಟು ಓದಿ ಕೊಮ ಹಾಕಿ ನೋಡಿ. ಸೊ ಕಂಪ್ಲೀಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಿದೆ ಅಂತ ಅಂದ್ರೆ ಸಂಖ್ಯೆಯಲ್ಲಿ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆ ಆಗಿರುವಂತೆ 10 ಅಂಕಿಗಳನ್ನ ಹೊಡೆದು ಹಾಕಿ ಕಂಡೀಷನ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ಯಾವ್ದಾದ್ರು 10 ಅಂಕಿಗಳನ್ನ ಹೊಡೆದು ಹಾಕ್ರಿ. ಹೊಡೆದು ಹಾಕಿದ್ಮೇಲೆ ಉಳಿಯತ್ತಲ್ವಾ ಆ ಸಂಖ್ಯೆ ದೊಡ್ಡ ಸಂಖ್ಯೆ ಆಗಿರಬೇಕು. ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಬರೆಯೋಣ. ಸೊ ಸಂಖ್ಯೆನ ಫಸ್ಟ್ ಬರೀತೀನಿ ನಾನು. ಏನ್ ಕೊಟ್ಟಿದ್ದಾರೆ? 1 2 3 4 5 1 2 3 4 5 1 2 3 4 5 1 2 3 4. ಯಾವ್ದ್ಯಾವ್ದೋ ಸಂಖ್ಯೆನ ಹೊಡೆದು ಬಿಟ್ಟು ಅದಾದ್ಮೇಲೆ ದೊಡ್ಡ ನಾವು ಕಂಪ್ಲೀಟ್ ಆಗಿ ಕ್ವಶನ್ ನೋಡಿದ ತಕ್ಷಣ ಏನ್ ಅನ್ಸತ್ತಪ್ಪ ಅಂತಂದ್ರೆ ನಾನು ಹೊಡೆದು ಬಿಡ್ತೀನಿ. ಯಾವ ಚಿಕ್ಕ ಚಿಕ್ಕ ಸಂಖ್ಯೆಗಳು ಯಾವ್ದಾವ್ದು ಇದೆಯಲ್ಲ ಅದನ್ನೆಲ್ಲ ಹೊಡೆದು ಬಿಡ್ತೀನಿ. ಫಾರ್ ಎಕ್ಸಾಂಪಲ್ 1 2 ಹೊಡಿತೀನಿ, ಇಲ್ಲಿ 1 2 ಹೊಡಿತೀನಿ, ಇಲ್ಲಿ 1 2, ಇಲ್ಲಿ 1 2, 8 ಆಯ್ತು. ಇನ್ನೊಂದು ಇಲ್ಲೊಂದು 3 ಹೊಡೆದು ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಒಂದ್ ಕಡೆ ಇಟ್ಬಿಡ್ತೀನಿ. 5 5 5 5 ಅಂತ ಮತ್ತೆ ಜೋಡಿಸಿ ಆಮೇಲೆ 4 4 4. ಸೊ ಹಾಗಿಲ್ಲ. ಸೊ ಇಲ್ಲಿ ಇದು ಒಂದು ಸಂಖ್ಯೆ ಅಂತ ಹೇಳ್ಬಿಟ್ಟು ಪರಿಗಣನೆ ಮಾಡ್ತಾ ಇದ್ದಾರೆ. ಇದ್ರೊಳಗಡೆನೆ ಸಂಖ್ಯೆನ ನಾವು ಹೊಡಿಬೇಕು. ಇದನ್ನ ಹೊಡಿತೀನಿ 2 3 4. ಯಾಕೆ ಅಂತ ಅಂದ್ರೆ 5ರಿಂದ ಸ್ಟಾರ್ಟ್ ಆದ್ರೇನೆ ಅದು ದೊಡ್ಡ ಸಂಖ್ಯೆ ಆಗೋದು. ಸೊ ಇಲ್ಲೂ ಅಷ್ಟೇ ಮತ್ತೆ 5ರಿಂದ ಸೊ 55 ಆಗುತ್ತಲ್ವಾ. ಸೊ ದೊಡ್ಡ ಸಂಖ್ಯೆ ಆಗುತ್ತೆ. 8 ಆಗ್ಬಿಡ್ತು. ಸೊ ಇದ್ರೊಳಗಡೆ ಉಳಿದಿದ್ದು ಎಷ್ಟು ಇದೇ ಇರೋದು ಅಲ್ವಾ? ಓಕೆ ಫೈನ್. ನೆಕ್ಸ್ಟ್ ಅದಾದ್ಮೇಲೆಲ್ಲ ಬಿಡು. ಸೊ ಈಗ ಕಂಟಿನ್ಯೂಸ್ ಬರೋಣ. ಇದ್ರೊಳಗಡೆ 5 ಉಳಿದಿದೆ, ಇದ್ರೊಳಗಡೆ 5 ಉಳಿದಿದೆ, ಇದ್ರೊಳಗಡೆ 3 4 5 ಉಳಿದಿದೆ, ಇದ್ರೊಳಗಡೆ ಮತ್ತೆ 3 4 5. 5,53,45,345. ಇದು ಕಂಪ್ಲೀಟ್ ಒಂದು ಸಂಖ್ಯೆ ಅಂತ ತಗೊಂಡಾಗ ನಾವಿದು ಕ್ವಶನ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 0 ಮತ್ತು 1 ಈ ಪದಗಳಲ್ಲಿ ಇ ಮತ್ತು ಓ ಅನ್ನೋದು 2 ಪದಗಳಲ್ಲಿವೆ ಹೌದಲ್ವಾ? ಹೇಗೆ ಅಂತ ಅಂದ್ರೆ ನೋಡೋಣ. 0 1 ಇಲ್ಲಿ ಓ ಕಾಮನ್ ಇದೆ, ಇನು ಕಾಮನ್ ಇದೆ. ಓಕೆ ನೆಕ್ಸ್ಟ್ 2 ಮತ್ತೆ 3 ಯಲ್ಲಿ ಟಿ ಕಾಮನ್ ಇದೆ. ಒಂದು ಇಂಗ್ಲಿಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಎಷ್ಟರವಾಗಿ ಎಣಿಸಬೇಕು ಅಂತಂದ್ರೆ ಕಾಮನ್ ಬರಲೇಬಾರದಂತೆ. ಸೊ ಕಾಮನ್ ಬರದಂಗೆ ಯಾವ ನಂಬರ್ ಅನ್ನ ತಗೊಳ್ಳೋಣಪ್ಪ ನಾವು? ಫಾರ್ ಎಕ್ಸಾಂಪಲ್ 1 2 ONE1 TWO2 ನೋಡಿದಾಗ ಸೊ ಓ ಕಾಮನ್ ಇದೆ. ನೆಕ್ಸ್ಟ್ 3 TT ಕಾಮನ್ ಇದೆ. 4 RR ಕಾಮನ್ ಇದೆ. ಅನುಕ್ರಮ ಸಂಖ್ಯೆಗಳು ಯಾವುದೋ ಇದನ್ನ ತಗೊಂಡು ನಾನು ಇದನ್ನ ತಗೊಳ್ತೀನಿ ಅನ್ನೋ ಹಾಗಿಲ್ಲ. ಓಕೆ ಅನುಕ್ರಮ ಸಂಖ್ಯೆಗಳಾಗಿರಬೇಕು. 5 ಅಗೇನ್ FF 6 II 7 SEVN SS EIGHT 8 EE NINE II ಓಕೆ 10 TEN 10 NN ಹಾಗೆ ಅನುಕ್ರಮ ನಂಬರ್ಸೇ ಆಗಿರಬೇಕು. ಸೊ 11 12 ಎಷ್ಟುವರೆಗೂ ಸಹ ನೋಡಿ ಮತ್ತೆ 11 ಯಾವುದಾದ್ರೂ ಒಂದು ಲೆಟರು ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಏನ್ ಬರಿಬೇಕಪ್ಪ ಅಂತಂದ್ರೆ ಸೊ ನಾವು ಇಲ್ಲಿಯವರೆಗೆ
ಸಣ್ಣ ಒಂದು ನಂಬರ್ಸ್ಗಳಲ್ಲಿ ನೀವು 99,999 ನೋಡಿದ್ರು ಸಹ ಯಾವುದು ಕಾಮನ್ ಆಗಿರುವಂತಹ ಅನುಕ್ರಮವಾದ ಜೋಡಿ ಸಿಗುವುದಿಲ್ಲ. ಸೊ ಅದನ್ನೇ ನಾವು ಬರಿಬೇಕಾಗತ್ತೆ. ಏನಂತ ಹೇಳ್ಬಿಟ್ಟು 5ನೇ ಕ್ವಶನ್ ಅಲ್ಲಿ ಸೊ ಕಂಪ್ಲೀಟ್ ಆಗಿ ಬರೆದು ಬಿಡಿ. ಒಂದು ಇಂಗ್ಲಿಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರದ ಸಂಖ್ಯೆಗಳು ಇಲ್ಲವಾಗಿವೆ. ಎಲ್ಲಾ ಅನುಕ್ರಮ ಸಂಖ್ಯೆಗಳು ಇಂಗ್ಲಿಷ್ನ ಯಾವುದಾದರೂ ಒಂದಾದರೂ ಆಗಿರ್ಬೋದು, ಎರಡಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ 0ದಲ್ಲಿ ಏನು ಕಾಮನ್ ಇದೆ, ಓನು ಕಾಮನ್ ಇದೆ, ಎರಡು ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಯಾವುದಾದ್ರೂ ಒಂದಾದರೂ ಅಕ್ಷರವನ್ನು ಕಾಮನ್ ಆಗಿ ಹೊಂದಿದೆ. ಹಾಗಾಗ್ಬಿಟ್ಟು ನನಗೆ ಅಥವಾ ಯಾವ ನಂಬರ್ಸು ಸಿಕ್ಕಿಲ್ಲ. ನಿಮಗೆ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೆನಪಿರಲಿ, ಅನುಕ್ರಮ ನಂಬರ್ಸ್ ಆಗಿರಬೇಕು. ಸೊ ಬನ್ನಿ ನೆಕ್ಸ್ಟ್ 6ನೇ ನಂಬರ್ ನೋಡೋಣ. ಇದು ಬಹಳ ಇದನ್ನು ಪ್ರಯತ್ನಿಸಿ ಅಂತ ಇದೆಯಲ್ಲ, ಅದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ಗಳಿರುತ್ತೆ. ಸೊ ಬನ್ನಿ ನೋಡಿ. 1, 2, 3, 4, 9, 10 ಹೀಗೆ ಎಲ್ಲಾ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 10ರ ಭಾಗವು ನೀವು ಬರೆಯುವ 10ನೇ ಅಂಕಿ 1 ಮತ್ತು 11ನೇ ಅಂಕಿ 0 ಆಗಿರುತ್ತೆ. ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ಅವರು? ನಾವು 1, 2, 3 ಬರಿತೀವಲ್ವಾ, 4, 5, 6, 7, 8, 9, 10. ಇದು 1ನೇ ಅಂಕಿ, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, ಇದು 9, ಇದು 10. ಯಾವುದು? ಇದ್ರೊಳಗಡೆ 2 ಅಂಕಿ ಇದಾವೆ. ಇದು 10ನೇ ಒಂದು ಡಿಜಿಟ್ ಅಂತ ಹೇಳ್ಬೋದು. ಆಯ್ತಾ? ಏನಂತ ಹೇಳ್ತಾರೆ? 10ನೇ ಅಂಕಿ ಅಂತ ಹೇಳ್ತಾರೆ. ಇದು 11ನೇ ಅಂಕಿ. ಓಕೆ, 11ನೇ ಅಂಕಿ. ಮತ್ ನೆಕ್ಸ್ಟ್ 11 ಹೋದಾಗ ಇದು 12ನೇ ಅಂಕಿ, ಇದು 13ನೇ ಅಂಕಿ. ಹಾಗೆ 12ನೇ ನಂಬರ್ ತಗೊಂತೀವಿ ನೆಕ್ಸ್ಟ್ 11 ಆದ್ಮೇಲೆ. ಇದು 14ನೇ ಅಂಕಿ, 15ನೇ ಅಂಕಿ. ಸೊ ಅರ್ಥ ಆಗಿದೆ ಅಂಕಿ ಅನ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಅದಕ್ಕೆ ರಿಲೇಟೆಡ್ ಆಗಿ ಏನ್ ಕ್ವಶನ್ ಕೊಟ್ಟಿದ್ದಾನೆ. ಸೊ 1000ನೇ ಅಂಕಿ ಯಾವುದಾಗಿರುತ್ತದೆ? ಇದು ಯಾವ ಸಂಖ್ಯೆಗೆ ಬರುತ್ತದೆ? ಹಾಗಾದ್ರೆ ಇದೇ ರೀತಿ ಎಣಿಸ್ಕೊಂಡು ಹೋದ್ರೆ 1000ದ ಅಂಕಿ ಯಾವುದಾಗಿರುತ್ತೆ ಅಂತ ಹೇಳಿಕೊಡ್ತೀನಿ. ಬಹಳ ಟ್ರಿಕ್ಕಿ ಆಗಿದೆ. ಸೊ ನಾವು ಫಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ 1ರಿಂದ 9ರವರೆಗೆ ತಗೊಳ್ಳೋಣ. ಇದು 1 ಡಿಜಿಟ್ ಅಲ್ವಾ, ಒಂದು ಅಂಕಿ ಸಂಖ್ಯೆ ಇದು. 1ರಿಂದ 9ರವರೆಗೆ. ಸೊ ಇದ್ರೊಳಗಡೆ ಒಟ್ಟು ಸಂಖ್ಯೆಗಳು ಎಷ್ಟಿರ್ತವೆ? ಒಟ್ಟು ಇದ್ರ ಮಧ್ಯೆ ಎಷ್ಟಿರುತ್ತೆ ಅಂತಂದ್ರೆ ನಾವು ಹೇಗೆ ಲೆಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. 9ರಲ್ಲಿ 1ನ್ನ ಕಳೀಲಿ, 8 ಬರುತ್ತೆ. 8ಕ್ಕೆ 1ನ್ನ ಸೇರಿಸ್ರಿ, 9. ಹಾಗಾದ್ರೆ ಇದ್ರ ಒಳಗಡೆ 9 ಅಂಕಿಗಳು. ಒಟ್ಟು ಸಂಖ್ಯೆಗಳು ಇದ್ರ ಮಧ್ಯ 9 ಇದಾವೆ. ಒಟ್ಟು ಡಿಜಿಟ್ ಅಂತ ಅಂದ್ರೆ ಅಂಕಿ. ಎಷ್ಟು ಅಂಕಿದು? 1 ಅಂಕಿದು. ಓಕೆ, 9 ಇಂಟು 1 9. 9 ಎಷ್ಟಿದಾವೆ? 9ನೇ ಡಿಜಿಟ್ ವರೆಗೆ ಬಂದ್ವಿ ನಾವು. ನೆಕ್ಸ್ಟ್ ಈಗ 10ರಿಂದ 99ರವರೆಗೆ ಇವು 2 ಅಂಕಿ ಅಲ್ವಾ, 2 ಅಂಕಿ ಸಂಖ್ಯೆ ಇವು. 1 2 1 2 ಲಾಸ್ಟ್ ವರೆಗೂ 2 ಅಂಕಿ ಸಂಖ್ಯೆ. ಸೊ ಇಲ್ಲೂ ಅಷ್ಟೇ ಒಟ್ಟು ಸಂಖ್ಯೆಗಳು ಎಷ್ಟು ಬರುತ್ತೆ ಅಂತ ಅಂದ್ರೆ ಇದ್ರ ಮಧ್ಯ. ಓಕೆ, ಒಟ್ಟು ಸಂಖ್ಯೆಗಳು ಇದ್ರ ಮಧ್ಯೆ 10 to 99 ಒಳಗಡೆ ಯಾವ್ಯಾವ ಸಂಖ್ಯೆಗಳಿದಾವೆ? ಎಷ್ಟು ಸಂಖ್ಯೆಗಳಿದಾವಪ್ಪ ಅಂತಂದ್ರೆ 90 ಸಂಖ್ಯೆಗಳಿದಾವೆ. ಓಕೆ, ಹೇಗೆ ಮಾಡಿದೆ ಅಂತ ಅಂದರೆ 99 minus 10 that is 89 and then add 1 that is 90. ಓಕೆ, 90 ಬಂತು. ಒಟ್ಟು ಡಿಜಿಟ್ಸ್ ಅಂಕಿಗಳು ಎಷ್ಟಿದಾವೆ? 2 ಅಂಕಿದಲ್ವಾ. ಸೊ ಹಾಗಾದರೆ 90 ಇಂಟು 2 ಎಷ್ಟಾಯಿತು? 180 ಆಯಿತು. ಹಾಗಾದರೆ ಇವೆರಡರ 1ರಿಂದ ಹಾಗಾದರೆ 1ರಿಂದ 90ರವರೆಗೆ ಎಷ್ಟಿದಾವೆ ಅಂಕಿಗಳು? ಡಿಜಿಟ್ಸ್ ಅಂಕಿಗಳು ಎಷ್ಟಿದಾವೆ ಅಂತ ಅಂದರೆ 1ರಲ್ಲಿ 9, 10ರಿಂದ 99ರೊಳಗಡೆ 180. ಸೊ ಟೋಟಲ್ 189, 189. ನೆಕ್ಸ್ಟ್ ಈಗ ಬರೋಣ, ಇನ್ನು ನಮಗೆ 1000ದ ಅಂಕಿವರೆಗೂ ಹೋಗ್ಬೇಕಂತೆ. ಈಗ 100ರಿಂದ 999 ನೋಡೋಣ. ಇದು 3 ಅಂಕಿ ಸಂಖ್ಯೆ ಅಲ್ವಾ. ಓಕೆ, ಸೊ ಇವೆರಡರ ಮಧ್ಯೆ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? ಒಟ್ಟು ಸಂಖ್ಯೆಗಳು 900 ಇದೆ. ಹಾಗಾದರೆ ಒಟ್ಟು ಅಂಕಿಗಳು ಎಷ್ಟಿದಾವೆ?
900 ಇಂಟು 3. ಸೊ ಇಲ್ಲೇ ನೋಡ್ಬೋದು 1 2 3 ಲಾಸ್ಟ್ವರೆಗೂ 1 2 3. ಓಕೆ 3. ಸೊ ಇಂಟು 3 ಮಾಡಿದ್ವಿ. ಸೊ ಎಷ್ಟಾಯಿತು? 2700 ಆಯಿತು ಇದು. ಹಾಗಾದರೆ 1ರಿಂದ ಟೋಟಲ್ ಇಲ್ಲಿಂದನೂ ಹೇಳ್ತಾ ಇರೋದು 1ರಿಂದ 999ವರೆಗೆ ಎಷ್ಟಿದ್ದಾವೆ ಅಂಕಿಗಳು ಅನ್ನೋದು ಕೌಂಟ್ ಮಾಡಿದ್ರೆ 189, 189 ದೆನ್ 2700. 9 ಬರಿಬೇಕು, 189 ಬರಿಬೇಕು, ನೆಕ್ಸ್ಟ್ 2700 ಬರೆದ್ರೆ ಸೊ ನಮಗೆ 2889 ಬರುತ್ತೆ. ಜಾಸ್ತಿ ಆಯಿತು. ಸೊ ಏನಪ್ಪ ಅಂತಂದರೆ ಇಲ್ಲಿ ಟೋಟಲು 1000ಕ್ಕಿಂತ ಜಾಸ್ತಿ ಆಯಿತು. ಈಗ 2889 ಎಂಬುದು 1000 ಅಂಕಿಗಳಿಗಿಂತ ಹೆಚ್ಚಾಗಿದೆ ಅಲ್ವಾ? ಹಾಗಾಗ್ಬಿಟ್ಟು ನಾವೇನು ಮಾಡಬೇಕು, ಇದರೊಳಗಡೆ ನಮಗೆ ಒಂದು ಅರ್ಥ ಏನಪ್ಪ ಅಂತಂದರೆ ಕರೆಕ್ಟಾಗಿ ಕೇಳ್ಕೊಳ್ಳಿ. 100 ಮತ್ತು 999 189ರೊಳಗಂತೂ 189 ಬಂತು, ನೋ ಚಾನ್ಸ್. ಅಲ್ಲಿ ನಮಗೆ 1000ದ ನಂಬರ್ ಬರೋದೇ ಇಲ್ಲ, 1000ದ ಅಂಕಿ ಬರೋದೇ ಇಲ್ಲ. 100 ಮತ್ತು 999ರಲ್ಲಿ ಎಲ್ಲೋ ಮಧ್ಯಕ್ಕೆ 1000 ಬರುತ್ತೆ. ಯಾಕಂದರೆ ಇಲ್ಲಿ ಹೈಯೆಸ್ಟಲ್ಲಿ 2889 ಬಂದಿದೆ ಆಯಿತಾ. ಸೊ ಇಲ್ಲೆಲ್ಲೋ ಮಧ್ಯಕ್ಕೆ ನಮಗೆ 1000ದ ನಂಬರ್ ಬರುತ್ತೆ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಆಯಿತು. ಇಲ್ಲಂತೂ ಬರಲ್ಲ. ಸೊ ಇಲ್ಲೂ ಬರಲ್ಲ, ಇಲ್ಲೂ ಬರಲ್ಲ, ಇಲ್ಲೂ ಬರುತ್ತೆ, 1000 ಅನ್ನೋದು ಬರುತ್ತೆ. ಸೊ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕು ಅಂತ ಅಂದರೆ ನಾವು ಮಾಡಬೇಕು ಏನಂತ ಹೇಳಿಬಿಟ್ಟು, ಹಾಗಾದರೆ 1000ದ ನಂಬರ್ ಈ ಒಂದು 3 ಡಿಜಿಟ್ನ 3 ಅಂಕಿಯ ಸಂಖ್ಯೆಯಲ್ಲಿ ಬರುತ್ತೆ. ಹಾಗಾಗ್ಬಿಟ್ಟು ಈ 1000 ಮೈನಸ್ 189 ಮಾಡೋಣ. ಯಾಕೆಂತಂದರೆ ಇದಿಷ್ಟು ಬೇಡ ನಮಗೆ. ಮೈನಸ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇದಿಷ್ಟು ಬೇಡ, 189 ಬೇಡ, ಇಲ್ಲಿಲ್ಲ. ಓಕೆ 189 ಇಲ್ಲಿಲ್ಲ. ಸೊ ನೋಡಿದಾಗ ನಮಗೆ ಎಷ್ಟು 811 ಬಂತು. ಹಾಗಂತ ಹೇಳ್ಬಿಟ್ಟು ಇದು ನಂಬರ್ ಅಲ್ಲ. ಸೊ ಇದು 3 ಡಿಜಿಟ್ನ ನಂಬರು. ಇದನ್ನು ನಾವು 3ರಿಂದ ಡಿವೈಡ್ ಮಾಡಬೇಕು. ಯಾಕೆಂತಂದರೆ ಇಲ್ಲಿ ಮಧ್ಯಕ್ಕೆಲ್ಲೋ ಇರೋದಲ್ವಾ, ಅದು ಸಹ ಹಾಗಾಗ್ಬಿಟ್ಟು ಗೊತ್ತಿಲ್ಲಲ್ವಾ. ಸೊ ಇದು 270 ಬರುತ್ತೆ, ಶೇಷ ಬಂದ್ಬಿಟ್ಟು 1 ಬರುತ್ತೆ. ಸೊ ನೋಡೋಣ ಈಗ ನಾವು. ಹಾಗಾದರೆ 270 ಅನ್ನೋದು 99ರ ಆದಮೇಲೆ ಬರುತ್ತಲ್ವಾ. 270 ಎಂಬ ಸಂಖ್ಯೆ ಅಲ್ಲ, ಅಂಕೆ ಹೇಳ್ತಾ ಇರೋದು ನಾವು. ಅಂಕೆಯು 99ರ ನಂತರ ಬರುತ್ತದೆ ಅಲ್ವಾ. ಸೊ ಈ 99 ಆದಮೇಲೆ ಬರೋದದು. ಈ 99ರ ಅಂಕೆಯ ನಂತರ ಬರುತ್ತದೆ. ಹಾಗಾಗ್ಬಿಟ್ಟು ನಾವು 99 ಜೊತೆಗೆ ಈ 270 ಕೂಡಿಸಿದಾಗ 369 ಬರುತ್ತೆ. ಈ ಶೇಷನ 1 ಕೂಡಿಸಿದ್ರೆ 370 ಬರುತ್ತೆ. ಹಾಗಾದರೆ 1000ನೇ ಅಂಕೆ ಯಾವುದಪ್ಪ ಅಂತಂದರೆ 370. ಫೈನಲ್. ಇದು ಟ್ರಿಕ್ಕಿ ಆನ್ಸರ್, ವೆರಿ ಟ್ರಿಕ್ಕಿ ಆನ್ಸರ್. ಓಕೆನಾ? ಹಾಗಾಗ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದು 6ರವರೆಗೆ ಮುಗಿದಿದೆ. ಇಲ್ಲಿಯವರೆಗೆ ನಾವು ಈ ಒಂದು 1ರಿಂದ 6ರವರೆಗೆ ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ 7ರಿಂದ ಸೊ ಇನ್ನೂ ಇದೆ, ಸಾರಿ ಇನ್ನೊಂದಿದೆ, ಕಂಟಿನ್ಯೂ ಇದೆ. ಓಕೆ ಇಲ್ಲ ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಇದೆ ಕ್ವಶನ್ನು. ಏನಪ್ಪ ಅಂತಂದರೆ ಮಿಲಿಯನ್ನ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? ಇಷ್ಟೊತ್ತವರೆಗೆ 1000ದ ಅಂಕಿ ಯಾವುದಿದೆ ಅಂತ ಹೇಳ್ಬಿಟ್ಟು ನೋಡಿದ್ವಲ್ವಾ. ಈಗ ನಾವು ಮಿಲಿಯನ್ ಅಂಕಿ ಯಾವುದಿದೆ ಅಂತ ಹೇಳ್ಬಿಟ್ಟು ನೋಡಬೇಕು. ಇದೇ ಮೆಥಡು ನಾವು ಏನು ನೋಡಿದ್ವಲ್ವಾ, ಅದೇ ಮೆಥಡು. ಸೊ ಬನ್ನಿ ನೋಡೋಣ. ಸೊ 6ನೇ ಕ್ವಶನಲ್ಲಿ ಬಿ, ಮಿಲಿಯನ್ ಅಂಕಿ ಬಗ್ಗೆ. ಓಕೆ, ಇಲ್ಲಿ ಆಲ್ರೆಡಿ ನಾವು ಏನು ಮಾಡಿದ್ವಪ್ಪ ಅಂತ ಅಂದರೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ನಾವು 1ರಿಂದ 9 ಎಷ್ಟು ಬಂದಿದೆ ಅಂತ ನೋಡಿದ್ವಿ. 9 ಒಟ್ಟು 9 ಅಂಕಿ. 10ರಿಂದ 99 ಹಿಂದಿನದ್ರೊಳಗಡೆ 189 ನೋಡಿದ್ವಿ. ನೆಕ್ಸ್ಟು 100ರಿಂದ 990 2889ವರೆಗೆ ನೋಡಿದ್ವಿ. ನೆಕ್ಸ್ಟ್ ನಾವೀಗ ನೋಡೋಣ 1000ದಿಂದ ಮುಂದೆ ನೋಡೋಣ. ಓಕೆ, 1000ದಿಂದ ಸೊ ಕಂಟಿನ್ಯೂಷನು 9999. ಇದು 4 ಅಂಕಿ ಸಂಖ್ಯೆ ಹೌದಲ್ವಾ. ಇದರೊಳಗಡೆ 4 ಅಂಕಿಗಳಿದ್ದಾವೆ, 4 ಅಂಕಿ ಸಂಖ್ಯೆ ಆಗಿದೆ. ಇದರೊಳಗಡೆ ಒಟ್ಟು ಸಂಖ್ಯೆಗಳು ಎಷ್ಟು ಬರುತ್ತಪ್ಪ ಅಂತಂದರೆ ಇವೆರಡರ ಮಧ್ಯ ಒಟ್ಟು ಸಂಖ್ಯೆಗಳು 9000 ಬರುತ್ತೆ. ಓಕೆ, ಒಟ್ಟು ಅಂಕಿಗಳು ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. 9000 ಇಂಟು 4 ಅಂಕಿ 1 2 3 4 4ರಿಂದ ಅಲ್ವಾ, 4ರಿಂದ ನಾವು ಗುಣಿಸೋಣ. ಟೋಟಲ್ 36,000 ಬಂತು. ಸೊ ಈಗ ನಾವು ಒಟ್ಟು ಟೋಟಲ್ 1ರಿಂದ 9900ವರೆಗಿನ ಅಂಕಿಗಳು ನೋಡಿದ್ರೆ ಎಷ್ಟು? ಫಸ್ಟ್ ಸ್ಟಾರ್ಟಿಂಗ್ 9 ಬಂತು, ಆಮೇಲೆ 189 ಬಂತು, ಆಮೇಲೆ 2700 ಬಂತು. ನೆಕ್ಸ್ಟ್ ಅದಾದ ಮೇಲೆ
2889 ಬಂತು. ಅಂದರೆ ಅರ್ಥ ಆಯ್ತಲ್ವ? ಇದು 1ರಿಂದ 9, 10ರಿಂದ 99, ಇದು 100ರಿಂದ ನಿಮಿಷ ನೋಡೋಣ ಮತ್ತೊಂದ್ಸಲಿ. 1ರಿಂದ 9, 10ರಿಂದ 90, 100ರಿಂದ 999. ಓಕೆ, ನೆಕ್ಸ್ಟ್ ಇದು ಟೋಟಲು, ಇದರ ಒಂದು ಫುಲ್ ಕಂಪ್ಲೀಟ್ ಟೋಟಲು ಇದು. ಓಕೆ, ಅದ್ರ ಜೊತೆಗೆ ಈ 36,000 ಕೂಡಿಸಿದಾಗ ಎಷ್ಟು ಬರುತ್ತೆ? 38,889. ಓಕೆ, ಫೈನ್. ಈಗಲೂ ಬಂದಿಲ್ಲ. ಮಿಲಿಯನ್ ಅಂತ ಅಂದರೆ 10 ಲಕ್ಷ ಅಲ್ವಾ? ಸೊ 10 ಲಕ್ಷದ ಮೇಲೆ ಬರಬೇಕು. ನೆಕ್ಸ್ಟ್ ನೋಡೋಣ. ಸೊ 1000ದಿಂದ 10,000 ಆಯಿತಾ? 10,000ದಿಂದ ನೋಡೋಣ. ಈಗ 10,000ದಿಂದ ಭಾಳ ಟ್ರಿಕ್ಕಿ ಇದೆ ಕ್ವಶನ್ನು, ಭಾಳ ತಲೆ ತಿನ್ನತ್ತೆ. ಸೊ ಹಾಗಾಗ್ಬಿಟ್ಟು ಜಾಸ್ತಿ ಟೆನ್ಷನ್ ತೊಗೊಂಬಿಡ್ರಿ. ಎಕ್ಸಾಮ್ ಪರ್ಪಸ್ ಏನು ಇಂಥ ಈ ರೀತಿಯಾದಂತಹ ಒಂದು ಕ್ವಶನ್ಸ್ಗಳನ್ನು ಕೇಳೋದಿಲ್ಲ. ಯಾಕಂತಂದರೆ ಕ್ವಶನ್ ಮುಂದೆ ಇದೆ ಏನಂತ ಹೇಳಿಬಿಟ್ಟು, ಇದನ್ನು ಪ್ರಯತ್ನಿಸಿ ಅಂತ ಹೇಳಿಬಿಟ್ಟು, ಪ್ರಯತ್ನಿಸಿ, ಇದನ್ನು ಲೆಕ್ಕ ಮಾಡಿ ಅಂತ ಕೊಟ್ಟಿಲ್ಲ, ಪ್ರಯತ್ನಿಸಿ, ಪ್ರಯತ್ನ ಮಾಡಿರಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ರಯತ್ನ ಮಾಡ್ತಿರುವಾಗ ನಾನು ಹೇಳ್ತೀನಿ. ಸೊ ಇದರೊಳಗಡೆ ಒಟ್ಟು ಸಂಖ್ಯೆ ಎಷ್ಟಿದಾವಪ್ಪ ಅಂತಂದರೆ 90,000 ಇದೆ. ಒಟ್ಟು ಅಂಕಿಗಳೆಷ್ಟಿದಾವಪ್ಪ ಅಂತಂದರೆ 90,000 ಇಂಟು 5 ಅಂತಂದರೆ 4,50,000 ಬಂತು. ಸೊ ಹಾಗಾದರೆ 1ರಿಂದ 99,000ದವರೆಗೆ ಎಷ್ಟು ಬರುತ್ತೆ ಅಂತಂದರೆ, ಸೊ ಡೈರೆಕ್ಟಾಗಿ ಇಲ್ಲಿ ಆಲ್ರೆಡಿ ಹಿಂದಿಂದೆಲ್ಲ ಕೂಡಿಸ್ಬಿಟ್ಟಿದ್ವಿ. 38,889 ಪ್ಲಸ್ 4,50,000ನ ಕೂಡಿಸ್ಬಿಡೋಣ. ಸೊ 4,88,889 ಬಂತು. ಓಕೆ, ಈಗಲೂ ಸಹ ನಮಗೆ ಟಾರ್ಗೆಟ್ ರೀಚ್ ಆಗಿಲ್ಲ. ನೆಕ್ಸ್ಟ್ ಮತ್ತೆ ಮುಂದಕ್ಕೆ ಹೋಗಬೇಕು ನಾವು. 1,00,000ದಿಂದ 9,99,999 ನೋಡೋಣ. 6 ಡಿಜಿಟ್ ಅಥವಾ 6 ಅಂಕಿಗಳು, 6 ಅಂಕಿಗಳು. ಇಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟು ಬರುತ್ತೆ? 9 ಲಕ್ಷ ಬರುತ್ತೆ ಒಳಗಡೆ. ಒಟ್ಟು ಅಂಕಿಗಳು 9 ಲಕ್ಷ ಇಂಟು 6 ಡಿಜಿಟ್ ಅಲ್ವಾ? ಸೊ ಎಷ್ಟು ಬರುತ್ತೆ? 54 ಲಕ್ಷ ಬರುತ್ತೆ. ಬಂತು. ಹಾಗಾದರೆ 54 ಲಕ್ಷ ಬಂತು. ಇನ್ನು ಟೋಟಲ್ 1ರಿಂದ 999ರವರೆಗೆ ಈ ಒಂದು 4,88,000, 88,889 ಪ್ಲಸ್ 54 ಲಕ್ಷ. ಓಕೆ, ಟೋಟಲ್ ಎಷ್ಟಾಗುತ್ತೆ ಅಂದರೆ 58,88,889. ಈಗ ಇದು 10 ಲಕ್ಷದ ಮೇಲಿದೆ ಅಂತ ಅಂದರೆ ಮಿಲಿಯನ್ನಿಗೆ ಬಂದಿದೆ. 10 ಲಕ್ಷ ಎಲ್ಲಿ? 58 ಜಾಸ್ತಿ ಇದಾಗಿದೆ. ಸೊ ಹಾಗಾದರೆ ಇದು ಅಂಡರ್ಸ್ಟುಡ್ ಏನಪ್ಪ ಅಂತಂದರೆ, ನಮ್ಮ ನಂಬರ್ ಇಲ್ಲೆಲ್ಲೂ ಇರಲ್ಲ, ಮೇಲೆ ಈ ನಂಬರ್ ಒಳಗಡೆ ಇರುತ್ತೆ. 1 ಲಕ್ಷ ಮತ್ತು 9,99,000 ಒಳಗಡೆ ಇರುತ್ತೆ. ಯಾಕಂದರೆ ಕಡಿಮೆ ಬಂತು ಅಂದರೆ 4 ಲಕ್ಷ ಬಂದುಬಿಡಿದೆ ಅಲ್ವಾ, ರೌಂಡ್ ಫಿಗರು. ಹಾಗಾಗ್ಬಿಟ್ಟು ನಮಗೆ 10 ಲಕ್ಷ ನಿಯರ್ ಬೇಕು. ಮಿಲಿಯನ್ ಅಂದರೆ 10 ಲಕ್ಷ. ಸೊ ಇದ್ರ ಮಧ್ಯೆ ಎಲ್ಲೋ ನಮ್ಮ ಒಂದು ಮಿಲಿಯನ್ನಿನ ಒಂದು ಅಂಕಿ ಇರುತ್ತೆ. ಸೊ ಬನ್ನಿ ಅದನ್ನು ನಾವು ಹುಡುಕೋಣ, ಯಾವ ರೀತಿಯಾಗಿ ಹುಡುಕೋದು ಅಂತ ಹೇಳಿ. ಸೊ 1 ಲಕ್ಷದಿಂದ ಹಿಂದ್ಗಡೆ ಯಾವುದು ಇರಲ್ಲಲ್ವಾ? ಓಕೆ, ಕಾಣಿಸ್ತಾ ಇಲ್ಲ. ಓಕೆ, 1 ಲಕ್ಷದಿಂದ ನಾವು ಹಿಂದಿನ ಒಂದು ಸಂಖ್ಯೆಗಳನ್ನು ಡಿಲೀಟ್ ಮಾಡಿಬಿಡೋಣ. ಯಾಕಂತಂದರೆ ನಮಗೆ ಗೊತ್ತಾಗಿದೆ 6ನೇ ಒಂದು ಡಿಜಿಟಲ್ಲಿ ಇದೆ ಅಂತ ಹೇಳಿಬಿಟ್ಟು. ಓಕೆ, ಇಷ್ಟು ಬಂತು. ಸೊ ಹಾಗಾದರೆ 6ನೇ ಡಿಜಿಟ್ ಅಂತ ಬಂದಾಗ ಇದನ್ನು ನಾವು ಹಿಂದಿನ ಒಂದು ಲೆಕ್ಕದಲ್ಲಿ ಮಾಡಿದ್ವಿ. ಅದೇ ರೀತಿ 6ರಿಂದ ಭಾಗಿಸಿದಾಗ 85,185 ಬರುತ್ತೆ. ಇಲ್ಲೂ ಸಹ ಶೇಷ 1 ಉಳಿಯುತ್ತೆ. ಓಕೆ, ಹಾಗಾದರೆ ಇದು 99,999, ಹೈಯೆಸ್ಟ್ ನಂಬರ್ 85,185. ಸೊ ಟೋಟಲ್ ಮಾಡಿದಾಗ 1,85,184. ಅವ್ರು ಏನು ಹೇಳ್ತಾ ಇದ್ದಾರೆ? ಸೊ ದ ನೆಕ್ಸ್ಟ್ ಡಿಜಿಟು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಒಂದು ಉಳಿದಿತ್ತಲ್ವ ಶೇಷ. ಸೊ ಆ್ಯಡ್ ಮಾಡ್ಕೊಂಡಾಗ 1,85,185. ಹಾಗಾದರೆ ಮಿಲಿಯನ್ನ ಅಂಕಿ ಯಾವ ಸಂಖ್ಯೆನೋ ಅಂಕಿಯು 1,85,185 ಆಗಿರುತ್ತದೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಹಾಗೆ ಸಿ ನೋಡೋಣ. 5,000ನೇ ಬಾರಿಗೆ ಯಾವಾಗ ನೀವು ಈ ಅಂಕಿ 5ಅನ್ನು ಬರೆಯುತ್ತೀರಿ ಅಂತಂದರೆ, ಸೊ 1ರಿಂದ 100ರವರೆಗೆ 5 ಅನ್ನೋದು ಎಷ್ಟು ಸಲ ಬರುತ್ತೆ? 5 ಅನ್ನುವುದು 20 ಬಾರಿ ಬರುತ್ತೆ. ನೀವು ನೋಡಬಹುದು.
ಓಕೆ 5 ಅಷ್ಟೇ ಅಲ್ಲ, ನೀವು ಈ ಜಾಗದಲ್ಲಿ ಯಾವ ನಂಬರ್ ಕೊಟ್ಟರು ಸಹ ಅದು 20 ಬಾರಿನೇ ಬರುತ್ತೆ. 6, 7, 8 ಯಾವ ನಂಬರ್ ಹಾಕಿದ್ರು ಸಹ ಅದು 20. ಅಂದರೆ 1ರಿಂದ 100 ಅಂದ ತಕ್ಷಣ ಒಂದಾದಮೇಲೆ 5 ಬರುತ್ತಾ, ನೆಕ್ಸ್ಟು 15 ಬರುತ್ತೆ, 25 ಬರುತ್ತೆ, 35 ಬರುತ್ತೆ, 45 ಬರುತ್ತೆ, 50 ಬರುತ್ತೆ, 51, 52, 53 ಇವೆಲ್ಲ ಬರುತ್ತೆ ಅಲ್ವಾ. 59ವರೆಗೂ 5 ಬರುತ್ತೆ, ನೆಕ್ಸ್ಟ್ 65, 75 ಎಣಿಸಿದಾಗ 20 ಬಾರಿ ಬರುತ್ತೆ. ಸೊ ನೆಕ್ಸ್ಟು ಹಾಗಾದರೆ 1ರಿಂದ 1000ವರೆಗೆ ಎಷ್ಟು ಬರುತ್ತೆ? 300 ಬಾರಿ ಬರುತ್ತೆ. ಅದೇ 1ರಿಂದ 10,000ವರೆಗೆ ಬಂದಾಗ 300 ಬಾರಿ ಅಂತ ಅಂದರೆ ಗೊತ್ತಾಯ್ತಲ್ವಾ. 1ರಿಂದ 100 ಅಂತ ಅಂದರೆ 20, 20, 20 ಮಾಡಿ 20 ಮಾಡಿ ಇದು 1000ವರೆಗೆ ಮಾಡಿದಾಗ ಅದು 300 ಬಾರಿ ಬಂತು. ಅದೇ 10,000ವರೆಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 4,000 ಬಾರಿ ಬಂತು. ಸೊ 4,000 ಬಾರಿ ಬಂತು. ಅವ್ರು ಏನು ಕೇಳ್ತಾ ಇದ್ದಾರೆ, 5,000 ಬಾರಿಗೆ ಯಾವ ಅಂಕಿ 5ಅನ್ನು ಬರೆಯುತ್ತೀರಿ ಅಂತ. 5,000 ಬರಬೇಕೀಗ. ಸೊ 5,000ವರೆಗೆ ಫೈಂಡ್ ಔಟ್ ಮಾಡೋಣ. ಸೊ 10,000 ಇದೆಯಲ್ವಾ, ಇನ್ನೊಂದು 3,000 ನೋಡೋಣ. 3,000 ಅಂತಂದರೆ 3, 10,000ದಿಂದ 13,000ವರೆಗೆ 5 ಎಷ್ಟು ಬಾರಿ ಬರುತ್ತೆ ಅಂತಂದರೆ ಒಂದು ಎಷ್ಟು 1,000 ಅಲ್ವಾ, ಸಾರಿ 13,000 ಅಲ್ವಾ. 300 ಟೈಮ್ಸು 3 ಬಾರಿ ಬರುತ್ತೆ ಅಂದಾಗ 900 ಬಾರಿ ಬರುತ್ತೆ. ಓಕೆ, ಎಷ್ಟಾಯಿತು? 4,900 ಆಯಿತು. ಇನ್ನು ನಾವು 100 ಹುಡುಕಬೇಕಾಗತ್ತೆ. ಸೊ ಬನ್ನಿ, ಈಗ 13,000ದಿಂದ 13,495ವರೆಗೆ ನೋಡೋಣ. ಆವಾಗ 20 ಬಾರಿ 5 ಅನ್ನೋದು ಬರುತ್ತೆ. 100 ಬಾರಿ ಆಯಿತು. ನೀವು ಟೋಟಲ್ ನೋಡ್ಬೋದು, 4,900, 1,000, 5,000 ಬಂತು. ಹಾಗಾದರೆ ಅದು ನಂಬರ್ ಯಾವುದು ಅಂತ ಅಂದರೆ ಇಲ್ಲಿ ಬರಿಬೇಕು. 5,000ನೇ ಬಾರಿಗೆ 13,495 ಅಂಕಿಯು ಬರುತ್ತದೆ. ಓಕೆ, ಸಂಖ್ಯೆಯು ಬರುತ್ತದೆ. ಓಕೆ, ಫೈನ್. ಇದಿಷ್ಟು 1ರಿಂದ 6 ಕ್ವಶನ್ಸ್ವರೆಗೆ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡೋಣಂತೆ. ಥ್ಯಾಂಕ್ ಯು.